ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ವ್ಲಾಗ್ಸ್. ಇವತ್ತು ನಾನು ನಮ್ಮ ತೀರ್ಥಹಳ್ಳಿ ಜಾತ್ರೆಗೆ ಹೋಗ್ತೀನಿ. ಏನಕ್ಕೆ ಅಂದರೆ ನಮ್ಮ ತೀರ್ಥಹಳ್ಳಿಲಿ ಎಳ್ಳಮಾವಾಸ್ಯೆ ಜಾತ್ರೆ. ನಾನು ಹೋಗ್ತಿರೋದು 2ನೇ ದಿನ, ಅಂದರೆ ತೇರಿನ ದಿನ. ಫಸ್ಟ್ ನಮ್ಮನ್ನ ಹೋದ ತಕ್ಷಣ ವೆಲ್ಕಮ್ ಮಾಡಿದ್ದೆ ಲೈಟಿಂಗ್ಸು. ಫಸ್ಟ್ ಆಫ್ ಆಲ್ ನಮ್ಮ ತೀರ್ಥಹಳ್ಳಿನೇ ಬ್ಯೂಟಿ. ಅದರಲ್ಲಿ ಲೈಟಿಂಗ್ಸ್ ಹಾಕಿದರೆ ಕೇಳಬೇಕಾ, ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು. ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿರಲಿಲ್ಲ, ಅಷ್ಟು ಚೆಂದ ಕಾಣಿಸ್ತಿತ್ತು. ನಾವು ನೆಕ್ಸ್ಟ್ ಹೋಗಿದ್ದೆ ಜಾತ್ರೆ ಕಡೆ. ಜಾತ್ರೆಗೆ ಹೋದ ತಕ್ಷಣ ನಮಗೆ ಸಿಕ್ಕಿದ್ದೆ ತೇರು ನೋಡಿಕೊಂಡು ದೇವ್ರಿಗೆಲ್ಲ ಕೈ ಮುಗಿದು ಜಾತ್ರೆಗೆ ಹೊರಟ್ವಿ. ಜಾತ್ರೆ ಅಂತೂ ಸಖತ್ತಾಗಿ ರೌಂಡ್ ಹಾಕಿದ್ವಿ. ನೆಕ್ಸ್ಟ್ ಹಾಗೆ ದೋಸೆ ಮೇಳಗಳಿತ್ತು. ಹಾಗೆ ದೋಸೆ ಮೇಳಕ್ಕೆಲ್ಲ ಹೋಗಿ ಚೆನ್ನಾಗಿ ತಿಂದ್ಕೊಂಡು ನೆಕ್ಸ್ಟ್ ನಾವು ಜಾತ್ರೆಗೆ ಬಂದಿದ್ದೀವಿ ಅಂದರೆ ನಮ್ಮ ತೀರ್ಥಹಳ್ಳಿ ಬ್ಯೂಟಿ ನೋಡದೆ ಇರೋಕ್ಕಾಗತ್ತಾ? ತೀರ್ಥಹಳ್ಳಿ ಬ್ಯೂಟಿ ಅಂದರೆ ಸೇತುವೆ. ಏನು ಸಖತ್ತಾಗಿ ಲೈಟಿಂಗ್ಸ್ ಹಾಕ್ತಾರೆ ಗೊತ್ತಾ ಎಲ್ಲ ವರ್ಷವೂ. ಈ ವರ್ಷ ಅಂತೂ ಕೇಳೋದು ಬೇಡ, ಇನ್ನೂ ಚೆಂದ ಹಾಕಿದ್ರು. ಹಾಗೆ ಧರ್ಮಸ್ಥಳದ ಎಂಟ್ರಿ ಕೂಡ ಮಾಡಿದರು. ಎಲ್ಲ ವರ್ಷವೂ ಹೀಗೆ ವರ್ಷ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾರೆ. ಆಮೇಲೆ ತೆಪ್ಪ ನೋಡಿಕೊಂಡು ಹಾಗೆ ಪರಶುರಾಮ ಸ್ಟ್ಯಾಚ್ಯೂನ ನಿಲ್ಲಿಸಿದ್ರು, ಅದನ್ನು ನೋಡಿಕೊಂಡು ನೆಕ್ಸ್ಟ್ ಡೇ ನಾನು ನನ್ನ ತಮ್ಮ ಆಟ ಆಡಬೇಕು ಅಂತಲೇ ಹೋಗಿದ್ವಿ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಜಾಯಿಂಟ್ ವೀಲ್ ಹತ್ತಿದ್ದು. ಫುಲ್ ಮನೆಯೆಲ್ಲ ಒಪ್ಸ್ಬಿಟ್ಟು ಹೋಗಿದ್ದೆ ನಾನು ಜಾಯಿಂಟ್ ವೀಲ್ ಹತ್ತೀನಿ ಅಂತ. ಹಾಗೆ ಹತ್ತಿದೆ ಕೂಡ. ನಾನು ನನ್ನ ತಮ್ಮ ಇಬ್ಬರು ಹತ್ತಿದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ನಾನು ನನ್ನ ತಮ್ಮ ಉಲ್ಟಾ ಬಂದುಬಿಟ್ಟಿದ್ವಿ. ಸರಿ ಆಯಿತು ಅಂತ ಮೇಲ್ಗಡೆಯಿಂದ ನಮ್ಮ ತೀರ್ಥಹಳ್ಳಿ ಹೆಂಗೆ ಕಾಣಿಸ್ಬೋದು ಅಂತ 1-2 ವೀಡಿಯೋ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿ ಕಾಣಿಸ್ತಿತ್ತಪ್ಪ ನಮ್ಮ ತೀರ್ಥಹಳ್ಳಿ ಅಂತೂ, ಕೇಳೋದೇ ಬೇಡ. ಹಾಗೆ ಈ ವರ್ಷ ಏನೇನೋ ಹೊಸ ಆಟಗಳು ಬಂದಿತ್ತು, ಆದರೆ ನನ್ನ ತಮ್ಮ ಬೇಡ ಅಂತ ಕರ್ಕೊಂಬಂದ. ಹಾಗೆ ಮೇಲ್ಗಡೆಯಿಂದ ನಮ್ಮ ತೀರ್ಥಹಳ್ಳಿ ಬ್ಯೂಟಿನೂ ಕಾಣಿಸ್ತಿತ್ತು. ಅಂದರೆ ನಮ್ಮ ತೀರ್ಥಹಳ್ಳಿ ಸೇತುವೆ ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ. ಹಾಗೆ ಬೇರೆ ಆಟಗಳು ಇತ್ತು ಅಂತ ಹೇಳಿದ್ನ, ನನ್ನ ತಮ್ಮ ಬೇಡ ಅಂತ ಕರ್ಕೊಂಬಂದ. ಸರಿ ಆಯಿತು ಅಂತ ಜಾತ್ರೆ ಎಲ್ಲ ಸುತ್ತಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ.